ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೇಯಸ್ ಮಾತಾಡ್ತಾಯಿದ್ದು. ಎಲ್ಲ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು, ಹಾಗೂ ಮುಂದೆ ಸಬ್ಸ್ಕ್ರೈಬ್ ಮಾಡೋರಿಗೂ ಈ ವಿಡಿಯೋ ಮಾತಾಡೋದು. ಈ ವಿಡಿಯೋ ಉದ್ದೇಶ ನಾನು ಇಂಟ್ರೊಡಕ್ಷನ್ ಮಾಡ್ಕೋತೀನಿ. ನನ್ನ ಹೆಸರು ಶ್ರೇಯಸ್ ರಾಜು. ನಾನಿರೋ ಮೈಸೂರಲ್ಲಿ. ಐ ಆಮ್ ಕಂಪ್ಲೀಟೆಡ್ ಗ್ರ್ಯಾಜುಯೇಷನ್. ಜೊತೆಗೆ ಎಡಿಟಿಂಗ್ ವಿಡಿಯೋಸ್, ಕ್ರಿಯೇಟಿವಿಟಿ ಎಲ್ಲನೂ ಮಾಡ್ತೀನಿ. ಮಾಡಿ ಈ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಬೇರೆ ಥರ ಯೂಟ್ಯೂಬ್ ಕ್ರಿಯೇಟರ್ ಥರ ನಾರ್ಮಲ್ ಹುಡುಗ ಅಲ್ಲ. ನಮ್ಮ ಫಿಸಿಕಲ್ ಹ್ಯಾಂಡಿಕ್ಯಾಪು ಅಂದರೆ ನನಗೆ ನಡೆಯಕ್ಕೆ ಬರಲ್ಲ. ಆದರೂ ನಾನು ಓದ್ತೀನಿ, ಬರಿತೀನಿ, ಎಡಿಟಿಂಗ್ ಎಲ್ಲ ಮಾಡ್ತೀನಿ. ಲ್ಯಾಪ್ಟಾಪಲ್ಲಿ ಎಲ್ಲ ಥರನೂ ಮಾಡ್ತೀನಿ. ಇದು ಫಸ್ಟ್ ಟೈಮ್ ಯೂಟ್ಯೂಬ್ ಮಾಡಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ. ಏನೋ ಮಾಡೋಣ, ಜನ ನನ್ನ ಟ್ಯಾಲೆಂಟ್ ನೋಡಲಿ, ಇಷ್ಟಪಡಲಿ ಅಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ. ಆದರೆ ನಾನು ಅಂದ್ಕೊಂಡು ಇರಲಿಲ್ಲ 1.28K ಸಬ್ಸ್ಕ್ರೈಬ್ ಮಾತ್ರ ಅಂತ ಗೊತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿದ್ದು ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡೋರು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮುಂದಿನ ಎಲ್ಲ ನೋಟಿಫಿಕೇಷನ್ ವಿಡಿಯೋ ನಿಮ್ಗೆ ಬರುತ್ತೆ. ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡಿದ ಎಡಿಟಿಂಗು, ರೀಲ್ಸು, ಹಾಗೂ ಇದೇ ಥರ ವಾಯ್ಸ್ ಕೊಟ್ಟು ಎಜುಕೇಷನಲ್ಲು, ಮೋಟಿವೇಶನ್ ಥರ ಮಾಡ್ತೀನಿ. ಎಲ್ಲ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಹೊರತು ಯಾರು ಬಿತ್ತಿಯಾಗಿ ಹೇಳಕ್ಕೆ ಹೋಗಲ್ಲ. ನಾನು ರೈತರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಯಾರು ನೋಡಿಲ್ಲ, ನಾನು ಐ ಕಾರ್ಡ್ನಲ್ಲಿ ಹಾಕಿದ್ದೀನಿ. ಜೊತೆಗೆ ಎಂಡ್ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಅದ್ರ ಜೊತೆಗೆ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿದ್ದೀನಿ. ನೋಡಿ, ರೈತರ ವಿಡಿಯೋ ಏನೋ ಒಂದು ದೇಶಕ್ಕೆ ಅನ್ನ ಕೊಡೋ ರೈತ ಕಷ್ಟಪಡ್ತಾನೆ, ಏನೇನು ಮಾಡ್ತಾನೋ ಅಂತ ಒಂದು ಎಡಿಟಿಂಗ್ ಮೂಲಕ ಮಾಡಿದ್ದೀನಿ. ಫೋಟೋದೆಲ್ಲ ಸೇರಿಸಿ ಎಡಿಟ್ ಒಂದು ವಿಡಿಯೋ ಮಾಡಿದ್ದೀನಿ. ಯಾರು ನೋಡಿಲ್ವೋ ಈಗಲೇ ಹೋಗಿ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಆ ವಿಡಿಯೋ ಶೇರ್ ಮಾಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ನನ್ನ ಥರ ಡಿಸೇಬಿಲಿಟಿ ಇರ್ತಾರೆ ನೋಡಿ, ಅವ್ರು ಯಾರೇ ಆಗಲಿ, ಕಣ್ಣು ಕಾಣಲಿರೋರಾಗಲಿ, ಕಿವಿ ಕೇಳೋರಾಗಲಿ, ಮಾತು ಬರಲಿರೋರಾಗಲಿ, ಅಥವಾ ನಡೆಗೆ ಬರಲಿ, ಅಂಥವ್ರನ್ನ ಸಪೋರ್ಟ್ ಮಾಡಿ, ಅಂಥವ್ರನ್ನ ಮುಂದೆ ಬರೋ ಥರ ನೀವು ಎಂಕರೇಜ್ ಮಾಡಿ. ನಾನು ಪೈಡ್ ಪ್ರಮೋಷನ್ಗೋಸ್ಕರ ಯಾವುದೋ ಪ್ರಮೋಷನ್ ಮಾಡಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಒಳ್ಳೆಯದೇ ವಿಡಿಯೋ ಮಾಡ್ತೀನಿ, ಒಳ್ಳೆ ಥರನೇ ತಿಳಿಸ್ತೀನಿ ಹೊರತು ಯಾರೋ ಬೇರೆಯವ್ರು ಮಾಡ್ತಾರೆ ನೋಡಿ, ಪೈಡ್ ಪ್ರಮೋಷನ್ಗೋಸ್ಕರ ದುಡ್ಡು ಕೊಟ್ಟರೆ ಸಾಕು, ಯಾವುದೋ ಆ್ಯಪ್ಗಳು ಪ್ರಮೋಷನ್ ಮಾತ್ರ. ಆ ಥರ ನಾನು ಯಾವುದು ಪ್ರಮೋಷನ್ ಮಾಡಲ್ಲ. ಆದರೆ ಆ್ಯಪ್ದಾಗಲಿ ಅಸ್ಟ್ರಾಲಜಿದಾಗಲಿ ಯಾವುದೇ ಥರನೂ ಪೈಡ್ ಪ್ರಮೋಷನ್ ಮಾಡಲ್ಲ. ಏನಿದು ಎಜುಕೇಷನಲ್ ಆ್ಯಂಡ್ ಮೋಟಿವೇಶನಲ್ ಆ್ಯಂಡ್ ಎಡಿಟಿಂಗ್ ಆ್ಯಂಡ್ ರೀಲ್ಸ್, ಶಾರ್ಟ್ ರೀಲ್ಸ್ ಈ ಥರ ಮಾಡ್ತೀನಿ ಅಷ್ಟೇ. ಇದು ಬೇರೆ ಯಾವ ಥರನೂ ಮಾಡೋಣ. ಯಾಕಂದರೆ ಈಗಲೇ ಜನರಿಗೆ ಕ್ಯಾಲೆಟ್ರಿ ಕೊಡಬೇಕಲ್ಲ. ಕ್ಯಾಲೆಟ್ರಿ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೆ. ಬೇರೆ ಎಲ್ಲ ಯೂಟ್ಯೂಬರು ಒಂದೇ ಥರ ಇರಲ್ಲ. ಕೆಲವು ಯೂಟ್ಯೂಬರ್ ಆ ಥರ ಇರ್ತಾರೆ. ಆದರೆ ನಾನು ಬೇರೆ ಥರನೇ ಇರ್ತೀನಿ. ಹೇಳ್ತೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ.